ಸಂಪೂರ್ಣವಾಗಿ ಅರೆ ಹುಚ್ಚಲ್ಲ, ಸಂಪೂರ್ಣವಾದ ಹುಚ್ಚಿಡ್ದದ ಅವನಿಗೆ. ಒಬ್ಬನಿಗೆ ಹುಟ್ಟಿದ್ರೆ ನಾಳೆ ಮಾಧ್ಯಮದ ಮುಂದೆ ಬಂದು ಡಿಬೇಟ್ ಮಾಡೋಣ. ನೀನೊಬ್ಬ ನಾಮರ್ದ, ನಿನಗೇನಾದರೂ ಧೈರ್ಯ ಇದ್ದರೆ ಮಗನೇ ನೀನು ನನ್ನ ವಿರುದ್ಧ ತಂದಿರುವಂಥ ಸ್ಟೇನ ವೆಕೇಟ್ ಮಾಡು. ನಿನ್ನ ಕರ್ಮಕಾಂಡ ಏನು ಅನ್ನುವಂಥದ್ದು ನಾನು ಮೊಬೈಲಲ್ಲಿ ಇದೆ, ಬಿಡುಗಡೆ ಮಾಡ್ತೀನಿ. ಮೊಬೈಲಲ್ಲಿ ಏನಿದೆ ಬಿಡುಗಡೆ ಮಾಡಲಿ ಅಂತ ಇದೆಯಲ್ಲ, ಸ್ಟೇ ತಗೊಂಬಂದಿರೋದು ಹೇಳೋ ಮಗನೇ. ನೀನು ಸಾಚಾನ, ನೀನು ಯಾವ ಊರು ಸಾಚ ನೀನು ಅನ್ನುವಂಥದ್ದು ಹೇಳು. ಕಚ್ಚೆ ಅರ್ಕ ಬಡ್ಡಿ ಮಗ ನೀನು. ಹಾಂ, ಗಡಬ ನನ್ನ ಮಗನೇ, ಸ್ಟೇ ಯಾಕೆ ತಗೊಂಬಂದಿದ್ದೆ? ರಾತ್ರಿ ಎಲ್ಲ ಕುಡಿದ್ಬಿಟ್ಟು ನಾನು ತುರ್ತಾಗಿ ತಮ್ಮನ್ನೆಲ್ಲ ಕರೆದಿರೋ ಉದ್ದೇಶ, ಈ ಭಾಗದ ಮಾಜಿ ಸಂಸದ ಎಲ್ಲೇ ಮೀರಿ ನಡ್ಕೊತಾ ಇದ್ದಾನೆ. ಟಿಕೆಟ್ ತಪ್ಪದ ಮೇಲೆ ಸಂಪೂರ್ಣವಾಗಿ ಅರೆ ಹುಚ್ಚಲ್ಲ, ಸಂಪೂರ್ಣವಾದ ಹುಚ್ಚಿಡ್ದದ ಅವನಿಗೆ. ದಾರಿಯಾಗಿ ಹೋಗೋರ್ನೆಲ್ಲ ಹುಚ್ಚಿನ ನಾಯಿ, ಕಜ್ಜಿ ನಾಯಿ ಕಚ್ಚಿದಂಗೆ ಕಚ್ಚುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ನಾನು ಕಾಣ್ತಾ ಇದ್ದೀನಿ. ನಾನು ಹಳ್ಳಿನಲ್ಲಿ ಹುಟ್ಟಿ ಬೆಳೆದವನು. ನಮ್ಮ ತಂದೆ ತಾಯಿ ರೈತರು, ಅವಿದ್ಯಾವಂತರು. ನಮಗೆ ಎಜುಕೇಷನ್ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು ಟೆಕ್ ಮಾಡಿದ್ದೀನಿ. ಡಿಗ್ರಿ ಇಂಜಿನಿಯರಿಂಗ್ ಮಾಡಿ ಆದಮೇಲೆ ಟೆಕ್ ಮಾಡಿದ್ದೀನಿ, ಆಮೇಲೆ PhD ಮಾಡಿದ್ದೀನಿ. ಸಂಸ್ಕೃತಿ ಎನ್ನುವಂಥದ್ದು ಏನು ಅನ್ನುವಂಥದ್ದು ನನಗೆ ನಮ್ಮ ತಂದೆ ತಾಯಿ ಕಲಿಸಿರೋದು ಅಲ್ಲದೆ ಸಮಾಜ ಕಲಿಸಿದೆ, ನನ್ನ ಓದು ಕಲಿಸಿದೆ, ಮತ್ತು ನಾನು ರಾಜಕಾರಣಕ್ಕೆ ಬಂದ ಮೇಲೆ ನಮ್ಮ ಪಕ್ಷ ಕಲಿಸಿದೆ. ಯಾವ ಕಾರಣಕ್ಕೂ ಸಂಸ್ಕೃತಿಯನ್ನು ಬಿಟ್ಟು ಮಾತಾಡುವಂಥದ್ದು ಮಾಡಬಾರ್ದು ಅನ್ನುವಂಥದ್ದು ಕಲಿಸಿದೆ. ಆದರೆ ಇವತ್ತು ನಾನು ಬೇರೆ ದಾರಿ ಇಲ್ಲದೇ ಪ್ರತಾಪ್ ಸಿಂಹ ಯಾವ ದಾಟಿನಲ್ಲಿ ಮಾತಾಡಿದ್ದಾನೆ ಅದೇ ದಾಟಿನಲ್ಲಿ ಉತ್ತರ ಕೊಡುವಂಥದ್ದಕ್ಕೆ ನಾನು ಬಂದಿದ್ದೇನೆ. ರಾಜಕೀಯವಾಗಿ ನನ್ನ ಏನು ಬೇಕಾದ್ರೂ ಮಾತಾಡಲಿ, ನಾನು ಅಷ್ಟೇ ಇಲ್ಲಿವರೆಗೂ ರಾಜಕೀಯವಾಗಿ ಮಾತ್ರ ಪ್ರತಾಪ್ ಸಿಂಹನ ವಿರುದ್ಧ ಮಾತಾಡಿದ್ದೀನಿ ಹೊರತು ಅವ್ರ ಹೆಂಡತಿ ಬಗ್ಗೆ ಆಗಲಿ, ಅವ್ರ ಅಕ್ಕನ ಬಗ್ಗೆ ಆಗಲಿ, ಅವ್ರ ತಾಯಿ ಬಗ್ಗೆ ಆಗಲಿ, ಅವ್ರ ಮಗಳ ಬಗ್ಗೆ ಆಗಲಿ ನಾನು ಮಾತಾಡಿಲ್ಲ. ಆದರೆ ಕಳೆದ ಒಂದು ವಾರ 10 ದಿವಸದ ನಿರಂತರವಾಗಿ ನನ್ನ ಪತ್ನಿಯ ಬಗ್ಗೆ, ನನ್ನ ಮಗಳ ಬಗ್ಗೆ ಅವನು ಭಾಳ ಕೆಟ್ಟದಾಗಿ ಮಾತಾಡುವಂಥದ್ದು ನಾನು ಕಂಡಿದ್ದೇನೆ. ಇವನು ಯೋಗ್ಯನಾಗಿದ್ದರೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ಮುಂದ್ಗಡೆ. ಭಾಳ ಕೆಟ್ಟದಾಗಿ ಅವನೇನು ಮಾತಾಡಿದ್ದಾನೆ ಅದೇ ಟೋನಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇವನು ಯೋಗ್ಯನಾಗಿದ್ದರೆ, ಒಬ್ಬನಿಗೆ ಹುಟ್ಟಿದ್ರೆ ನಾಳೆ ಮಾಧ್ಯಮದ ಮುಂದೆ ಬಂದು ಡಿಬೇಟ್ ಮಾಡೋಣ. ನನ್ನ ವಿಚಾರ, ನಮ್ಮ ಮನೆಯವ್ರದ್ದೇ ಆಗಲಿ, ನನ್ನದೇ ಆಗಲಿ, ನಮ್ಮ ಮಕ್ಕಳದೇ ಆಗಲಿ, ಏನಾದರೂ ಇದ್ದರೆ ಒಂದು ಪೀಸ್ ಆಫ್ ಇದು ಏನಾದರೂ ಏನೇ ಆಗಿರಲಿ, ನಾನು ಯಾರಿಗಾದ್ರೂ ಮೋಸ ಮಾಡಿರುವಂಥದ್ದು, ಇಲ್ಲ ಇನ್ಯಾವುದೋ ಒಂದು ಹೆಣ್ಣಿನ ಜೊತೆ ಸಂಬಂಧ ಇರುವಂಥದ್ದು, ಅಲ್ಲ ಇನ್ನೊಂದು ಏನೋ ಇರುವಂಥದ್ದು ಏನೋ ಇದ್ದರೆ ದಯಮಾಡಿ ದಾಖಲೆಗಳ ಸಮೇತ ಬಿಡುಗಡೆ ಮಾಡಲಿ. ನಾನು ಒಂದು ನೇರವಾಗಿ ಕೇಳ್ತಾ ಇದ್ದೀನಿ, ನಿನ್ನ ಯೋಗ್ಯತೆ ಇದ್ದರೆ ನೀನೊಬ್ಬ ನಾಮರ್ದ, ನಿನಗೇನಾದರೂ ಧೈರ್ಯ ಇದ್ದರೆ ಮಗನೇ ನೀನು ನನ್ನ ವಿರುದ್ಧ ತಂದಿರುವಂಥ ಸ್ಟೇನ ವೆಕೇಟ್ ಮಾಡು. ನಿನ್ನ ಕರ್ಮಕಾಂಡ ಏನು ಅನ್ನುವಂಥದ್ದು ನಾನು ಮೊಬೈಲಲ್ಲಿ ಇದೆ, ಬಿಡುಗಡೆ ಮಾಡ್ತೀನಿ. ಮೊಬೈಲಲ್ಲಿ ಏನಿದೆ ಬಿಡುಗಡೆ ಮಾಡಲಿ ಅಂತ ಇದೆಯಲ್ಲ, ಸ್ಟೇ ತಗೊಂಬಂದಿರೋದು ಹೇಳೋ. ನೀನು ಯಾಕೆ ಸ್ಟೇ ತಗೊಂಬಂದಿದ್ದೀಯಾ? ಸುಮಾರು 15 ಸ್ಟೇಗಳು ತಗೊಂಬಂದಿದ್ದೀನಿ ಬೇರೆಯವ್ರ ವಿರುದ್ಧ. ನೀನು ಮಾತ್ರ ಎಲ್ಲರ ಬಗ್ಗೆನೂ ಮಾತಾಡ್ಬೋದು, ನಿನ್ನ ಬಗ್ಗೆ ಅವನು ಮಾತಾಡೋಂಗಿಲ್ಲ. ನಿನಗೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳು. ನೀನು ಭಾಳ ಯೋಗ್ಯನಾಗಿದ್ದರೆ, ನೀನು ಯಾರ ಹೆಣ್ಣು ಸವಾಸ ಇಲ್ಲ ಅಂದಿದ್ರೆ ಅನ್ನುವಂಥದ್ದಿದ್ದರೆ ನಿನ್ನ ಹೆಂಡ್ತಿನ ಕರ್ಕೊಂಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡಿಸು. ನನ್ನ ಗಂಡ ಬಹಳ ಸತ್ಯ ಹರಿಶ್ಚಂದ್ರ, ಏಕಪ್ರತಿ ಪತ್ನಿ ಪ್ರಶಸ್ತ, ಅವನು ಭಾಳ ಇಂಥ ವ್ಯಕ್ತಿ ನೀವು ದೇಶದಲ್ಲಿ ಎಲ್ಲೂ ಸಿಗಲ್ಲ ಅನ್ನುವಂಥದ್ದು ಹೇಳಿಕೆ ಕೊಡುವಂಥದ್ದು ಒಂದು ಮಾಡಲಿ. ಎರಡನೇದು, ಇವ್ರ ಹೆಂಡ್ತಿನೇ BL ಸಂತೋಷ್ ಅವರಿಗೆ ಪತ್ರ ಬರೆದವರಲ್ಲ, ಆ ಕಾಪಿ ನನ್ನ ಹತ್ರ ಇದೆ. ನೀನು ಸ್ಟೇ ತಗೊಂಬಂದಿಲ್ಲ, ವೆಕೇಟ್ ಮಾಡಿಸೋ. ನಿಮ್ಮ ಹೆಂಡ್ತಿ ಏನು ಬರೆದಿದ್ದಾರೆ ಅನ್ನುವಂಥದ್ದು ನಾನು ಹೇಳ್ತೀನಿ. ನಿನ್ನ ವಿರುದ್ಧ ಏನೆಲ್ಲ ಬರೆದಿದ್ದಾರೆ, ಏನು ನಮೂದೆ ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಹತ್ರ ಇದೆ. ಮಗನ ನನ್ನ ಹತ್ರ ಇದೆ, ಬಾ ತೋರಿಸ್ತೀನಿ ನಾನು. ಎಲ್ಲರ ಮನೆಯವ್ರ ಬಗ್ಗೆ, ಅವರ ಸಂಸಾರದ ಬಗ್ಗೆ ಮಾತಾಡಿದ್ರೆ ಎಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಅಂತಾರ, ಸುಮ್ಮನೆ ಆಪಾದನೆ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ ಅಂತಾರ. ಮಗನೇ ಬಾ, ನೀನು ಎಲ್ಲಿಗೆ ಬರಬೇಕು ಹೇಳು, ನಾನು ಒಬ್ಬನೇ ಬರ್ತೀನಿ. ಬಾಯಿಗೆ ಬಂದಂಗೆಲ್ಲ ನೀನು ಮಾತಾಡುವಂಥ ಕೆಲಸ ಮಾಡ್ತಾ ಇದೆಯಾ?
ಬಾಯಿಗೆ ಬಂದಂಗೆಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡುವಂಥದ್ದು ಮಾತಾಡ್ತಾ ಇದೆಯಾ ನೀನು ರಾಜಕೀಯವಾಗಿ ಏನಿದ್ರು ಅದು ಮಾತಾಡೋ. ಅದು ಬಿಟ್ಬಿಟ್ಟು ನೀನು ಇಷ್ಟ ಬಂದಂಗೆ ಏನು ಬೇಕಾದ್ರೂ ಮಾತಾಡ್ಬಿಟ್ಟು ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡಿ ನಿಮ್ಮ ಚೇಲಾಗಳು ಯಾವ ರೌಡಿ ಶೀಟರ್ಗಳನ್ನ ಬಿಟ್ಬಿಟ್ಟು ಒಂದಷ್ಟು ವೆಬ್ ಚಾನಲ್ಗಳಲ್ಲಿ ನೀನು ಹೇಳಿಕೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀಯಾ. ಒಂದು ಇಂಗ್ಲೀಷ್ ಚಾನಲ್ದು ಒಂದು ತುಣುಕು ನಾನು ನಿಮಗೆ ಓದ್ತೀನಿ. ಎ ವುಮೆನ್ had complained to Deputy Commissioner and then Returning Officer of Mysore Lok Sabha constituency in the year 2019. A woman alleges that Pratap Simha has cheated many other women, including her. He pretends to be a good man, and when his desires are fulfilled, he just leaves. He first befriended me and later started showing off his true colors. He promised to marry me and then betrayed, she alleged in an audio clip as well as written document submitted to Deputy Commissioner of then Returning Officer of Mysore Lok Sabha constituency. ಅದು ಎಲ್ಲ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಕಂಪ್ಲೇಂಟ್ ಆಗಿರುವಂಥದ್ದು ಬಂದಿದೆ. ಅದಕ್ಕೆ ಉತ್ತರವನ್ನು ಕೊಡು. ನೀನು ಏನು ಮಾತಾಡಿದ್ದೀಯ, ಅದರಲ್ಲಿ ಏನೆಲ್ಲ ಮಾತಾಡಿದೆ ಅಂತ ಈ ಹುಡುಗಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ರಲ್ಲಿದೆ. 2 ಸಮ್ಮು 3 ಸಮ್ಮು ಅದೇನೇನೋ ಮಾತಾಡಿದ್ಯಲ್ಲಪ್ಪ, ಅದೇನು ಅನ್ನುವಂಥದ್ದು ಹೇಳು. ಸಂಪೂರ್ಣವಾಗಿ ಪರದೆ ಮೇಲೆ ತೋರಿಸ್ತೀನಿ ನಿನ್ನ ಕಥೆ ಏನು ಅನ್ನುವಂಥದ್ದು, ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು. ಮಗನೇ ನೀನು ಸಾಚಾನ, ನೀನು ಯಾವ ಊರು ಸಾಚಾನ ಏನು ಅನ್ನುವಂಥದ್ದು ಹೇಳು. ಚುನಾವಣೆ ಬರೋದಕ್ಕಿಂತ ಮುಂಚೆ ನಿಂದು ಪ್ರಾಪರ್ಟಿ, ನಿಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗೆ ಫೈಲ್ ಮಾಡಿದ್ಯಾ ನೀನು ನಿನ್ನ ಯೋಗ್ಯತೆಗೆ? ಎಷ್ಟಿತ್ತು ನಿಂದು ಆಸ್ತಿ? ಯಾವ ಜಮೀನಲ್ಲಿ ದುಡ್ದು ತಗೊಂಬಂದಿದ್ಯಾ ನೀನು? ಇವತ್ತು ಎಷ್ಟಿದೆ ಆಸ್ತಿ ನಿಂದು? ಜನಗಳು ಹೇಳ್ತಾವ್ರದಕ್ಕೆ ಉತ್ತರ ಕೊಡು. ನಾನು ಹೇಳ್ತಾ ಇಲ್ಲ, ಜನಗಳು ಮಾತಾಡ್ಕೊತಾ ಇದ್ರುವಂಥದಕ್ಕೆ ಉತ್ತರ ಇಂಥವ್ರು ಕೊಟ್ಟಿದ್ಯಾ? ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಸುಮಾರು 100 ಕೋಟಿ ಲಂಚನ ನೀನು ತಗೊಂಡಿದ್ಯಾ ಅಂತ ಅಲ್ಲಿನ ಮೈಸೂರು ಭಾಗದ ಸುಮಲತಾ ಅವ್ರ ಪಾರ್ಟಿಯವರ ಒಬ್ಬ ಸೋಮಶೇಖರ್ ಅಂತ ಒಬ್ಬರು ಆಪಾದನೆ ಮಾಡಿದರು. ಅದಕ್ಕೆ ಉತ್ತರ ಕೊಟ್ಟಿಯಾ? ಮಡಿಕೇರಿನಲ್ಲಿ 300 ಎಕರೆ ಟೀ ಎಸ್ಟೇಟ್ನ ಮಾಡ್ಕೊಂಡಿದ್ಯಾ ಅಂತ ಜನಗಳು ಮಾತಾಡ್ತಾವ್ರೆ, ಉತ್ತರ ಕೊಟ್ಟಿಯಾ? ನೀನು ವಿಜಯನಗರದಲ್ಲಿ 6 ಕೋಟಿ ಮನೆ ಕಟ್ತಾ ಇದೆಯಲ್ಲ, ಎಲ್ಲಿ ಬಂತು ದುಡ್ಡು ಅನ್ನುವಂಥದ್ದು ದಯಮಾಡಿ ಹೇಳು. ಎಲ್ಲಿಂದ ಬಂತು? ಯಾರ್ಯಾರಿಗೆ ಬ್ಲಾಕ್ ಮೇಲ್ ಮಾಡಿದ್ದಿ? ಯಾರ್ಯಾರಿಗೆ ತಲೆ ಹಿಡಿದಿದ್ಯಾ ನೀನು ಅನ್ನುವಂಥದ್ದು ಜನಗಳು ಕೇಳ್ತಾವ್ರೆ. ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡು. ಇಲ್ಲಿ ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷನ ಬಾಯಿಗೆ ಬಂದಂಗೆಲ್ಲ ಬೈತೀಯಾ, ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತೀಯಾ? ನೀನು ಹತಾಶನಾಗಿದ್ದೀಯಾ. ಟಿಕೆಟ್ ಸಿಕ್ಕದೇ ಇದ್ದ ಮೇಲೆ ಹುಚ್ಚನಾಗ್ಬಿಟ್ಟಿದ್ಯಾ ನೀನು. ಹುಚ್ಚನಾಗಿ ಕಚ್ಚೋ ಥರ ಎಲ್ಲರನ್ನೂ ಕಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ನಿನ್ನ ಯೋಗ್ಯತೆಗೆ ನಿಮ್ಮ ಪಾರ್ಟಿ ಆಫೀಸಲ್ಲಿ ಒಂದು ಪ್ರೆಸ್ ಮೀಟ್ ಮಾಡುವಂಥದ್ದಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಪಾರ್ಟಿ ಆಫೀಸ್ ಬೀಗನೇ ತಕ್ಕೊಡಲ್ಲ ನಿನಗೆ. ನಿನ್ನ ಹೆಂಡ್ತಿನ ಕರ್ಕೊಂಬಂದು ನಾಳೆನೇ ಮಾಧ್ಯಮದ ಮುಂದೆ ನನ್ನ ಗಂಡ ಭಾಳ ಸತ್ಯ ಹರಿಶ್ಚಂದ್ರ, ನಾನು ಯಾವ ಹಂತದಲ್ಲೂ BJP ಹೈಕಮಾಂಡ್ಗೆ ಇವನು ಇಂಥವನು ನನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದಕ್ಕೆ ಪ್ರಯತ್ನ ಪಟ್ಟ ಅಂತ ಅವರು ಬರೆದಿರುವಂಥದ್ದು ಪತ್ರ ನನ್ನ ಹತ್ರ ಇದೆ. ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ನೀನು ಮಾಡು. ಕೋರ್ಟಲ್ಲಿ ಸ್ಟೇ ತಂದಿರುವಂಥದ್ದು ಹೇಳು. ನಿನ್ನ ಕತೆ ಏನು ಅನ್ನುವಂಥದ್ದು ಹೇಳಪ್ಪ. ಅದೇನೋ ವೈಫ್ ಸ್ವ್ಯಾಪಿಂಗ್ ಅನ್ನುವಂಥದ್ದು ಏನೋ ಇದೆಯಲ್ಲ ಪದ, ಅದೆಲ್ಲ ಹೇಳಿದ್ರೆ ಎಕ್ಕಡ ತಗೊಂಡು ಜನಗಳು ಹೊಡಿತಾರೆ. ಅದೆಲ್ಲ ಪತ್ರದಲ್ಲಿದೆ. ಅದೇನು ಅಂತ ಹೇಳಯ್ಯ. ನೀನು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀನಿ. ನಾನು ಯಾವತ್ತಾದರೂ ನಿನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದೀನಾ? ನನ್ನದು ಯಾವತ್ತು ಮಾತಾಡಿದ್ದೀನಾ? ಪಾಪ ಆ ಹೆಣ್ಣು ಮಗಳ ಬಗ್ಗೆ ನಾವು ಮಾತಾಡಲ್ಲ, ಅವ್ರ ಹೆಂಡತಿ ಬಗ್ಗೆ ಮಾತಾಡಲ್ಲ. ನನಗೆ ತಂಗಿ ಸಮಾನ. ನಿನ್ನ ಹಲ್ಕ ಬುದ್ಧಿ ನನ್ನ ಹತ್ರ ನಮ್ಮ ಹತ್ರ ಇಲ್ಲ. ಅದು ನೀನು ಮಾತಾಡ್ತೀಯ. ನಮ್ಮನೆಯವ್ರನ್ನ ಯಾಕೆ ಪೊಲಿಟಿಕ್ಸಿಗೆ ತಗೊಂಬರ್ತಾ ಇದೆಯಾ ಲೋಫರ್? ನಮ್ಮನೆಯವ್ರನ್ನ ಯಾಕೆ ತೊಗೊಂಬರ್ತಾ ಇದೆಯಾ? ನನ್ನ ಮಗನೇ ನಿನಗೆ ತಾಕತ್ತಿದ್ರೆ ಯಾವತ್ತಾದ್ರು ನಿನ್ನ ಆಫೀಸಿಗೆ ಬರ್ತೀನಿ ಅಂತ ಬಂದರೂ ನಿನಗೆ ಆಫೀಸಲ್ಲಿ ನಮಗೆ ಟೈಮೇ ಕೊಡಲಿಲ್ವಲ್ಲ? ಬಾ ಇವತ್ತು. ಅದೆಷ್ಟು ಜನ ಕರ್ಕೊಂಬರೋ ಯಾವುದೋ ಪುಡಿ ರೌಡಿಗಳನ್ನ ಬರೀ ಮಾಧ್ಯಮದ ಮುಂದೆ ಏನು ಎಲ್ಲರನ್ನೂ ಬೈತೀಯ. ನಮ್ಮ ಮದ್ದೂರು MLA ಉದಯನ ಬಾಯಿಗೆ ಬಂದಂಗೆಲ್ಲ ಬೈತೀಯ. ಅದೇನೋ ಕ್ಯಾಸಿನೋದಲ್ಲಿ ಏನೋ ಆಡಿಸ್ತಾ ಇದ್ದ, ಏನೋ ಮಾಡ್ತಾ ಇದ್ದ, ಯಾರ ಮೇಲೆ ಕೈ ಹಾಕ್ಕೊಂಡು ಏನೋ ಮಾಡ್ತಾ ಇದ್ದೆ ಅಂತ ಹೇಳ್ತೀಯ ನೀನು. ನಿಂದೇನು ಕತೆ ಹೇಳು. ಆ ಪ್ರದೀಪ್ ಈಶ್ವರ್ ಅಂತ ಪಾಪ ಅವ್ರ ಮೇಲೆ ಅವ್ರನ್ನ ಬೈತೀಯ. ನಮ್ಮ ಮಹಿಳಾ ಅಧ್ಯಕ್ಷರಾಗಿದ್ದಂಥವ್ರು ಗ್ಯಾರಂಟಿ ಸ್ಕೀಮ್ನ ಉಪಾಧ್ಯಕ್ಷರಿದ್ದಾರೆ, ದಲಿತರ ಮಹಿಳೆ ಪಾಪ ಪುಷ್ಪಾ ಅಮರ್ನಾಥ್ನ ದಿನ ಬೆಳಗ್ಗೆ ಎದ್ರೆ ಬೈತೀಯ. ಮಹಿಳೆಯರನ್ನ ಕಂಡ್ರೆ ಆಗಲ್ಲ ನಿನಗೆ. ಹಿಂದೆ ಜಿಲ್ಲಾಧಿಕಾರಿಗಳಾಗಿದ್ದಂಥ ಯಾರು,
ಸಿಂಧೂರಿ ಬಗ್ಗೆ ತಂದಿಕ್ಕುವಂಥ ಕೆಲಸವನ್ನು ಮಾಡಿಬಿಟ್ಟೆ. ಆ ಶಿಲ್ಪನಾಗೂ ಸಿಂಧೂರಿ ವಿಚಾರದಲ್ಲಿ ತಂದಿಕ್ಕುವಂಥ ಕೆಲಸವನ್ನು ಮಾಡಿದೆ. ನೀನು ಎಲ್ಲೆಲ್ಲಿ ಏನೇನು ಯಾರನ್ನು ಟಚ್ ಮಾಡೋಕ್ಕೆ ಹೋಗ್ತೀಯೋ ಅವ್ರು ಯಾವಾಗ ಅವ್ರಿಗೆ ಒದ್ದ ತಕ್ಷಣ ಅವ್ರ ವಿರುದ್ಧ ತಿರುಗಿ ಬೀಳುವಂಥ ಕೆಲಸವನ್ನು ಮಾಡುವಂಥದ್ದು ಮಾಡ್ತಾ ಇದೆಯಾ. ಕಚ್ಚೆ ಅರ್ಕ ನೀನು, ಕಚ್ಚೆ ಅರ್ಕ ಬಡ್ಡಿ ಮಗ ನೀನು. ಇಲ್ಲಿ 2 ಸರಿ ಎಲ್ಲೋ ಮೈಸೂರಲ್ಲಿ ನಿನ್ನ ಯೋಗ್ಯತೆಗೆ ಗೆಲ್ಲಿಸ್ಬಿಟ್ರು, 2 ಸರಿ ಕೊಟ್ಟರು ಅವಕಾಶನ. ಏನೋ ಕಾರಣಾಂತರಗಳಿಂದ ಜನಗಳು ಓಟ್ ಹಾಕ್ಬಿಟ್ರು. ಹೌದಪ್ಪ, ನಾನು 5 ಸರಿ ಸೋತಿದ್ದೀನಿ, ಸತ್ತಿಲ್ವಲ್ಲ. ಪ್ರತಿಯೊಂದು ಬಾರಿನೂ 5 ಸರಿ ಸೋತಿರೋನು, 5 ಹೌದಪ್ಪ ಸೋತಿದ್ದೀನಿ. ನಿಂತರ ಹಲ್ಕ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ನಾವು. ನಂದು ಎಲ್ಲಾದರೂ ಇಂಥವ್ರಿಗೂ ನನ್ನ ಪಬ್ಲಿಕ್ ಲೈಫಲ್ಲಿ ಯಾರಿಗಾದರೂ 5 ಪೈಸಾ ಚೀಟ್ ಮಾಡಿದ್ದೀನಿ ಅಂತ ತೋರಿಸು. ಇಲ್ಲ ಯಾವುದಾದ್ರೂ ಇನ್ನೊಂದು ಹೆಣ್ಣಿನ ಹತ್ರ ಸಹವಾಸ ಮಾಡಿದ್ದೀನಿ, ಮಾತಾಡಿದ್ದೀನಿ ಅನ್ನುವಂಥದ್ದು ಏನಾದರೂ ಇದ್ದು ತೋರಿಸಲ್ಲ, ತೋರಿಸು. ನೀನು ಸ್ಟೇ ವೆಕೇಟ್ ಮಾಡಿಸೋ ನನ್ನ ಮಗನ ನಿನಗೆ ಎಪಿಸೋಡ್ ಮೂಲಕ ಬಿಡ್ತೀನಿ. 18 ಎಪಿಸೋಡ್ಗಳಾಗ್ತವೆ ನಿನ್ನ ಕತೆ ಏನು ಅನ್ನುವಂಥದ್ದನ್ನ. ಸ್ಟೇ ಯಾಕೆ ತಗೊಂಬಂದಿದ್ಯಾ ಗಡಬ ನನ್ನ ಮಗನೇ? ಸ್ಟೇ ಯಾಕೆ ತಗೊಂಬಂದಿದ್ಯಾ? ರಾತ್ರಿ ಎಲ್ಲ ಕುಡಿದ್ಬಿಟ್ಟು ನಿಮ್ಮ ಮನೆಯವ್ರು ಬಂದು ಹೇಳಪ್ಪ, ನನ್ನ ಗಂಡ ರಾತ್ರಿ ಎಲ್ಲ ಎಲ್ಲೂ ಹೋಗಲ್ಲ, 9 ಗಂಟೆಗೆ ಬಂದುಬಿಡ್ತಾನೆ, ಬೆಳಗಿನ ಜಾವ 5 ಗಂಟೆಗೆ ಬರಲ್ಲ. ನನ್ನ ಗಂಡ ರಾತ್ರಿ ಎಲ್ಲ ಕುಡಿದ್ಬಿಟ್ಟು ಹುಚ್ಚಿನ ಥರ ಆಡ್ತಾನೆ, ಬೆಳಗ್ಗೆನೇ ಎದ್ದು ಸುಮ್ಮನೆ ಮುಖ ತೊಳೆದ್ಬಿಟ್ಟು ತಲೆನೂ ಬಾಚಲ್ಲ, ಆ ಹುಚ್ಚುಚ್ಚಿನ ಥರ ಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಲ್ಲ ಅಂತ ನಿಮ್ಮ ಹೆಂಡತಿ ಕೈ ಹೇಳ್ಸಪ್ಪ, ನಾವು ಸುಮ್ಮನೆ ಆಗ್ಬಿಡ್ತೀವಿ. ಹುಚ್ಚ ಆಗಿದೆಯಾ ನೀನು? ಹುಚ್ಚ ಆಗಿರೋ ಥರ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದೆಯಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.